ನಮಸ್ಕಾರ, ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರವನ್ನು ಸಂಜನಾ ಅವರು ಮಾಡ್ತಾ ಇದ್ರು. ಈಗ ಅವರ ಸಾವಿನ ನಂತರ ಅವರ ಹೃದಯವನ್ನು ಹೊಸ ಸ್ನೇಹಗೆ ಸರ್ಜರಿ ಮೂಲಕ ಜೋಡಿಸಲಾಯಿತು. ಇಲ್ಲಿಗೆ ಹೊಸ ಸ್ನೇಹ ಪಾತ್ರಕ್ಕೆ ಬಂದಂತಾಯಿತು. ಸೊ ಈ ಹೊಸ ಸ್ನೇಹಳ ಸಾಧನೆಯನ್ನು, ವಯಸ್ಸನ್ನು, ಆಕೆಯ ಹಿನ್ನೆಲೆಯನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಎಸ್ ಸ್ನೇಹಿತರೆ, ಸ್ನೇಹ ಪಾತ್ರಕ್ಕೆ ಈಗ ಬಣ್ಣ ಹಚ್ಚಿರೋದು ಅಪೂರ್ವ ನಾಗರಾಜ್. ಅಪೂರ್ವ ನಾಗರಾಜ್ ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ. ಇವರು ಹಾಸನದ ಚನ್ನರಾಯಪಟ್ಟಣದವರು. ಇವರ ವಯಸ್ಸು ಕೇವಲ 25 ವರ್ಷ ಮಾತ್ರ. 25 ವಯಸ್ಸಿಗೆ ಈಕೆ ಮಾಡಿದಂತಹ ಸಾಧನೆ ಅಪಾರ. ಈಕೆಗೆ ಶಿಷ್ಯವೃಂದವೂ ಕೂಡ ಇದೆ. ಹಾಸನದಿಂದ ಬೆಂಗಳೂರಿಗೆ ಬಂದು ಬಹಳಷ್ಟು ಕನಸನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆ ಆ ಕನಸುಗಳನ್ನು ಕೂಡ ನನಸು ಮಾಡಿಕೊಂಡಿದ್ದಾರೆ. ಹಾಗೆ ದೇಶ ವಿದೇಶಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಹೆಸರನ್ನು ಸಂಪಾದಿಸಿದ್ದಾರೆ. ಸೊ ಅದು ಏನು ಅಂತ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಕೃತಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಮತ್ತು ಕೊನೆಯಲ್ಲೊಂದು ಒಂದೇ ಒಂದು ಲೈಕ್ ಕೊಡಿ. ಸೊ ಇವರ ವಿದ್ಯಾರ್ಹತೆ ನೋಡೋದಾದರೆ ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ನಟಿ ಅಪೂರ್ವ ನಾಗರಾಜ್ ಅವರು ಪರ್ಫಾರ್ಮಿಂಗ್ ಆರ್ಟ್ಸ್, ಇಂಗ್ಲಿಷ್ ಹಾಗೂ ಸೈಕಾಲಜಿ ವಿಷಯದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದಿದ್ದಾರೆ. ಸೊ ಇವರು ಒಳ್ಳೆಯ ವಿದ್ಯಾವಂತೆ ಕೂಡ ಹೌದು. ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ನಿನ್ನ ಇಷ್ಟ ಬಂದ ಹಾಗೆ ನೀನು ನಿನ್ನ ಕನಸನ್ನು ಕಟ್ಕೋಬೋದು ಅಂಥೇಳಿ ಅವರ ತಂದೆ ತಾಯಿ ಹೇಳಿದರು. ಸೊ ಮೊದಲನೇದಾಗಿ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿದ ಮೇಲೆ ಅವರ ಕನಸು ಟಿ ವಿಯಲ್ಲಿ ಬರುವುದು. ಟಿ ವಿಯಲ್ಲಿ ಬರಬೇಕು ಅಂತ ಬಹಳ ಆಸೆಯನ್ನು ಇಟ್ಕೊಂಡಿದ್ರು ಅಪೂರ್ವ ನಾಗರಾಜ್ ಅವರು. ಅಪೂರ್ವ ನಾಗರಾಜ್ ತಮ್ಮ 7ನೇ ವಯಸ್ಸಿನಿಂದ ಭರತನಾಟ್ಯ ಕಲಿಯೋಕ್ಕೆ ಶುರು ಮಾಡಿದರು. 10ನೇ ವಯಸ್ಸಿನಲ್ಲಿ ದೇಶದ ಹಲವೆಡೆ ನೃತ್ಯ ಪ್ರದರ್ಶನ ಮಾಡಿದ್ದು, ದೇಶ ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಬರ್ತಾ ಇದ್ರು. ಅಪೂರ್ವ ನಾಗರಾಜ್ ಅವರಿಗೆ ನೃತ್ಯ ಅಂದರೆ ಇವರಿಗೆ ಇನ್ನಿಲ್ಲದ ಪ್ರೀತಿ. 18ನೇ ವಯಸ್ಸಿಗೆ ರಂಗ ಪ್ರವೇಶ ಮಾಡಿದ್ರು. ಕರ್ನಾಟಕ ಕಲಾಶ್ರೀ ಬೃಂದಾ ಅವರ ಶಿಷ್ಯಾಗಿದ್ದರು. ಹಾಗೆ 18ನೇ ವಯಸ್ಸಿಗೆ ಅರಂಗೇಟ್ರ ಮಾಡಿದ್ದಾರೆ. 20ನೇ ವಯಸ್ಸಿನಲ್ಲಿ ಉಡ್ಬಿತನ್ನು ಪೂರ್ಣಗೊಳಿಸಿದ್ದಾರೆ. ಸೊ ಹಾಗೆ ಇವರು ಒಂದು ಕಂಪನಿಯನ್ನು ಕೂಡ ತೆರೆದಿದ್ದಾರೆ. ಆ ಕಂಪನಿಗೆ ಇವರು ಕೂಡ ಓನರ್ ಆಗಿದ್ದಾರೆ. ಅದು ಯಾವ ಕಂಪನಿ ಅಂತಂದರೆ, ಯಾರು ಚಿತ್ರರಂಗದಲ್ಲಿ ಬರಬೇಕು, ತೆರೆಯ ಮೇಲೆ ಬರಬೇಕು, ಹೆಸರು ಮಾಡಬೇಕು ಅಂತ ಕನಸು ಕಟ್ಕೊಂಡಿರ್ತಾರೋ ಸೊ ಅವರಿಗೆ ಒಂದು ತರಬೇತಿಯನ್ನು ಕೊಡುವಂತಹ ಕಂಪನಿಯೊಂದನ್ನು ಪ್ರಾರಂಭಿಸಿದ್ರು. ಅದಕ್ಕೆ ಇವರೇ ಓನರ್ ಆಗಿದ್ದರು. ಮತ್ತು ಅಪೂರ್ವ ನಾಗರಾಜ್ ಅವರು ಕೂಡ ನಿರ್ದೇಶಕಿಯೂ ಕೂಡ ಹೌದು. ಸೊ ಇವರು ನಿರ್ದೇಶನ ಮಾಡೋದರ ಜೊತೆಗೆ ಒಳ್ಳೆ ನಟಿ ಕೂಡ. ಸೊ ಒಬ್ಬ ನಟಿಗೆ ಇರಬೇಕಾದ ಎಲ್ಲ ಕ್ವಾಲಿಫಿಕೇಷನ್ಸು, ಎಲ್ಲ ಅರ್ಹತೆಗಳು ಇವರಲ್ಲಿ ಇದ್ದು ಇವರು ಉತ್ತಮ ನಟಿ ಆಗಿದ್ದರು. ಸೊ ಇಷ್ಟು ಹೊತ್ತು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಬಾಯ್.